ಹಳೆ ಹ್ಯಾಂಡ್ಲೆ ಬರೋ ಒಂದ್ಸಲ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಇರ್ತದ ಇರೋದಿಲ್ವ ಇದು? ಹಂಗ ಕನ್ಫರ್ಮ್ ಈಗ ಹಾಕ್ಸೋದು ಚೇಂಜ್ ಮಾಡ್ಸೋದು ಅಂದ್ರೆ ಮಾಡ್ಸೋದೆಯ. ಹಳೇದೈತಲ್ಲ ಗಾಡಿ, ಏನೇನ್ ಸರ್ಕಸ್ ಮಾಡ್ಬೋದು ಎಲ್ಲ ಸರ್ಕಸ್ ಮಾಡೋಣ ಅಂತ. ಟೂರಿಂಗ್ ಸೆಟಪ್ ಮಾಡ್ಸೋಣ ನಿಧಾನಕ್ಕೆ ಒಂದೊಂದಾಗಿ ಅಂತ. ಹೊಸ್ದಾಗಿ ಏನಾರು ಮಾಡಿಸ್ತಾ ಇರ್ಬೇಕು. ಏನು ಮಾಡ್ತಾರ, ಈಗ ಒಂದು ಹ್ಯಾಂಡ್ಲ್ ಬಾರ್ ಒಂದು ಚೇಂಜ್ ಮಾಡಿಸ್ತೀನಿ, ಒಂಚೂರು ಹೈಟ್ ಬರೋಂಗೆ ಆರಾಮಾಗಿ ಕೂತ್ಕೊಳ್ಳಂಗೆ. ಬನ್ನಿ ಸ್ನೇಹಿತರೆ, ಇವಾಗ ನಾನು ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡೋಣ ಅಂತ ಒಂದು ಗ್ಯಾರೇಜ್ ನೋಡಿದ್ದೆ, ಆ ಗ್ಯಾರೇಜ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಈ ಹ್ಯಾಂಡ್ಲ್ ಬಾರ್ ಬಿಚ್ಚಿಸ್ಬಿಟ್ಟು ಸಿಂಗಲ್ ಬಾರ್ ಬರುತ್ತಲ್ಲ, ಅದು ಒಂದು ಸ್ವಲ್ಪ ಹೈಟ್ ಬರೋ ಥರ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಬರುತ್ತೆ ಏನೋ ಗೊತ್ತಿಲ್ಲ. ಎಷ್ಟು ಹೈಟ್ ಬರುತ್ತೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಏನೂ ಐಡಿಯಾ ಇಲ್ಲ ಹ್ಯಾಂಡ್ಲ್ ಬಾರ್ ಬಗ್ಗೆ, ಯಾವ ಥರ ಏನು ಎತ್ತ ಅಂತ. ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಸ್ವಲ್ಪ ಸಿಂಗಲ್ ಬಾರು ಸ್ವಲ್ಪ ಹೈಟ್ ಬೇಕು ಅಂತ ಹೇಳ್ತೀನಿ, ನೋಡೋಣ. ಅವರೇ ಸಜೆಸ್ಟ್ ಮಾಡ್ತಾರೆ ಯಾವುದು ಹ್ಯಾಂಡ್ಲ್ ಬಾರ್ ಹಾಕ್ಸ್ಬೇಕು ಅಂತ. ಅವರೇ ಸಜೆಸ್ಟ್ ಮಾಡ್ತಾರೆ. ಅದ್ರ ಮೇಲೆ ನೋಡಿಕೊಂಡು ನಾನು ಡಿಸೈಡ್ ಮಾಡಿಬಿಟ್ಟು ಒಂದು ಹ್ಯಾಂಡ್ಲ್ ಬಾರ್ನ ಸಿಂಗಲ್ ಹ್ಯಾಂಡಲ್ ಬಾರ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಬರುತ್ತೆ ನೋಡೋಣ. ಇದೊಂದು ಸಿಗ್ನಲ್ ತಗತಾ ಮಾಡಿದ್ರಿ, ಈಗ ಒಂದು ಚೂರು ಜಾಮಿಲ್ಲ ನೋಡೋ, ಒಂದು ಚೂರು ಜಾಮಿಲ್ಲ ನೋಡು. ಬಸ್ ಸ್ಟಾಪ್ ಒಂದು ಸ್ವಲ್ಪ ಮುಂದೆ ಮಾಡ್ಬೇಕಾಯ್ತು, ಇಲ್ಲೇ ಮಾಡ್ಬಿಟ್ಟವ್ರೆ. ಇದೇ ಬಸ್ ಸ್ಟ್ಯಾಂಡು. ಯೂಟರ್ನ್ ಮಾಡಬೇಕು. ಭಾರಿ ಈಸಿ ಆಗುತ್ತೆ. ಏನ ಕೆಲಸ ಮಾಡ್ದೇನವರು ಆಯ್ತಿದೆ. 100% ಮಾಡ್ತಾರೆ, ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ 100% ಅದು. A few moments later. ಗ್ಯಾರೇಜ್ ಹೋಗಿದ್ದು ಹ್ಯಾಂಡ್ಲು ಚೇಂಜ್ ಮಾಡ್ಸೋಣ ಅಂತ ಬಿಟ್ಟಿದ್ದೀವಿ. ಅವರು 2 ದಿನ ಆಗುತ್ತೆ ಅಂತ ಅಂದರು. ಹ್ಯಾಂಡ್ಲು ಬಾರ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಸೆಲೆಕ್ಟ್ ಮಾಡಿ ಅಂದರೆ ಮೋಟೋ ಟಾರ್ಕ್ ಟೈಪೇ ಬರುತ್ತೆ, ಬಟ್ ಮೋಟೋ ಟಾರ್ಕ್ ಅಲ್ಲ, ಇವ್ರದ್ದು ಓನ್ ಬ್ರ್ಯಾಂಡು. ಇವ್ರದ್ದು ಗ್ಯಾರೇಜ್ ಹೆಸರು ಏನೋ ಐತೆ, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಏನೋ ಗ್ಯಾರೇಜ್, ಮೋಟೋ ಗ್ಯಾರೇಜಾ? ಮೋಟೋ ಗ್ಯಾರೇಜ್ ಅಂತ ಗ್ಯಾರೇಜ್ ಹೆಸರು. ಇವ್ರದ್ದೇ ಬ್ರ್ಯಾಂಡು, ಓನ್ ಹ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗು. ಕ್ವಾಲಿಟಿ ಎಲ್ಲ ಚೆಕ್ ಮಾಡಿದೆ, ಮೋಟೋ ಟಾರ್ಕ್ಗಿಂತ ಚೆನ್ನಾಗಿತ್ತು. ಹೆಂಗೆ ಅಂತಂದರೆ ಮೋಟೋ ಟಾರ್ಕಲ್ಲಿ ಈ ಹ್ಯಾಂಡಲ್ಲು ಮತ್ತು ಸ್ಟ್ರೈಟ್ ಬಾರು ಎಲ್ಲ ಈ ವೆಲ್ಡಿಂಗ್ ಮಾಡಿರೋದು ಕಾಣಿಸುತ್ತೆ, ಓಕೆನಾ? ವೆಲ್ಡಿಂಗ್ ಮಾಡಿರೋದು ಕಾಣಿಸುತ್ತೆ, ಬಟ್ ಇವ್ರದ್ರಲ್ಲಿ ಎಲ್ಲೂ ವೆಲ್ಡಿಂಗ್ ಮಾಡೋರೆ ಅಂತಲೇ ಕಾಣಿಸಲ್ಲ. ಆ ಥರ ಫಿನಿಶಿಂಗ್ ಇತ್ತು, ಮತ್ತು ಸ್ಟ್ರೆಂತು ವೆಯ್ಟ್ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಇವ್ರದ್ದೇ ಒಂದು ಬ್ರ್ಯಾಂಡಿಂಗ್ ಏನಿದೆ ಹ್ಯಾಂಡ್ಲ್ ಬಾರು, ಅದನ್ನೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಆರಾಮಾಗಿ ಅಲ್ಲಿಂದ 8 ಕಿಲೋಮೀಟ್ರ್ ಇದೆ ನೋಡಿ. ನಾನು ಸಾಮೂಡ ಇಬ್ರು ಟೈಮ್ ಪಾಸ್ ಆಗುತ್ತೆ, ಬಾಪ ವಾಕ್ ಮಾಡ್ಕೊಂಡು ಹೋಗೋಣ. ಯಾಕೆಂದರೆ ನಾವು ಎಲ್ಲೂ ವಾಕು ಮಾಡಲ್ಲ. ನಟರಾಜ ಸರ್ವಿಸ್ ಎಕ್ಸಸೈಸ್ ಎಲ್ಲ ಆದರೂ ಆಗುತ್ತೆ, ಬಾಡಿಗೆ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತೇಳಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 8 ಕಿಲೋಮೀಟ್ರಲ್ಲಿ ಹೆಚ್ಚು ಕಡಿಮೆ ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು 2 ಕಿಲೋಮೀಟ್ರು ನೋಡಿ. ಯೂನಿವರ್ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇದು ದೇವಸ್ಥಾನ, ಮುನೇಶ್ವರ ಸ್ವಾಮಿ ಟೆಂಪಲ್ಲು. ಯೂನಿವರ್ಸಿಟಿ ಒಳಗಡೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲೈತೆ ಕಬ್ಬನ್ ಜ್ಯೂಸು, ಹಿಂಗೆ ಸ್ನ್ಯಾಕ್ಸು ಏನೇನು ಸಿಕ್ತು ಎಲ್ಲ ತಿನ್ಕೊಂಡು, ಏನೇನು ಸಿಕ್ತು ಎಲ್ಲನೂ ಕುಡ್ಕೊಂಡು ಹೋಗ್ತಾ ಇದ್ವಿ. ಈಗಾಗಲೇ ಕಬ್ಬಿನ ಜ್ಯೂಸ್ ಬೇಕಂತೆ ಅವನಿಗೆ. ಕಬ್ಬು ಜ್ಯೂಸ್ ಐತೆ ಅಂತ ಹೇಳಿದ್ದೆ ಅಷ್ಟೇ. ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗ್ಬೋದಾಯ್ತು ಅಂತ. ಅಲ್ಲಿ ತಿನ್ನೋದ್ರ ಬದಲು ಕುಡ್ಕೊಂಡು ಆಯ್ತು, ತಿಂದಾಯ್ತಲ್ವಾ, ಕಬ್ಬಿನ ಜ್ಯೂಸ್ನ ಕುಡಿಯೋದು ಬಾ. ಮನೆ ಎಲ್ಲಾದರೂ ಬಿಸಿಲಲ್ವಾ, ಒಳ್ಳೆ ವಾಕಿಂಗ್ ಬೇರೆ ಮಾಡ್ತಾಯಿದ್ದೀವಿ. 8 ಕಿಲೋಮೀಟ್ರ್ ಚಾಲೆಂಜು, ನಡ್ಕೊಂಡು ಹೋಗ್ಲೇಬೇಕು ಅಂತ ಹೋಗ್ತಾ ಇರೋದು. ಕಬ್ಬಿನ ಜ್ಯೂಸ್ ಎಲ್ಲಾದರೂ ಮುಂದೆ ಸಿಕ್ಕಿದ್ರೆ ಒಂದೊಂದು ಗ್ಲಾಸು ಕಬ್ಬಿನ ಜ್ಯೂಸ್ ತೊಗೊಂಡು ಹೋಗೋಣ. ಹಂಗೆ ತಾವುಗಳು ಏನು ಹೇಳ್ತೀರಿ? ಇವತ್ತು ಸದ್ಯಕ್ಕೆ ಮನೆಗೆ ಹೋದ್ರೆ ಸಾಕು ಅನ್ನೋದು. ನಡೆದು ಸಾಕಾಗ್ಬಿಡಾಯ್ತಾ? ನಡೆದು ಸಾಕಾಗೈತೆ. ಅದು 8 ಕಿಲೋಮೀಟ್ರ್. ಇನ್ನೊಂದ್ಸಲ ಬರ್ತೀನಿ ಅನ್ಸತ್ತೆ. ಬರ್ತೀನಿ. ಬೇಡ ಸವಾಸ ಅಂತ ಅನ್ನಿಸ್ಬಿಟ್ಟಿದ್ದೀನಿ ಇವತ್ತು. 8 ಕಿಲೋಮೀಟ್ರಲ್ಲಿ 5-6 ಕಿಲೋಮೀಟ್ರ್ ನಡೆಸ್ತಿದ್ದೀನಿ. ಅಪರೂಪಕ್ಕೆ ನಡೆಯೋದಲ್ವಾ? ಇನ್ನೊಂದು 2 ಕಿಲೋಮೀಟ್ರ್ ನಡಿಬೇಕು. ಹಸು ಅಂತ ಸುಸ್ತು ಅದಕ್ಕೆ ಹೇಳೋದು. ಸ್ವಲ್ಪ ನನ್ನಂಗೆ ಏನು ಸ್ಲಿಮ್ ಆಗಿರ್ಬೇಕು, ಫಿಟ್ ಆಗಿರ್ಬೇಕು ಅಂತ. ಆಯ್ತು, ಇರೋಣ ಇನ್ಮೇಲೆ. ಕಬ್ಬಿನ ಜ್ಯೂಸ್ ಅಂತ ಸಿಗ್ಲಿಲ್ಲ. ಇಲ್ಲ ನೋಡ್ದೆ ನಾನು. ಇಲ್ಲ ಆಯ್ತು, ನೋಡೋಣ, ವಿಡಿಯೋ ಎಡಿಟ್ ಮಾಡೋಣ ಗೊತ್ತಾಗುತ್ತೆ. ಇಲ್ಲ ನೋಡೋಣ, ಒಳಗಡೆ ಆಸೆ, ಅಲ್ಲಿ ಒಳಗಡೆ ಆಸೆ, ಹಂಗೆ ನಡ್ಕೊಂಡು ಜಯರಾಮದಾಸ್ ರೈಲ್ವೆ ಗೇಟಲ್ಲಿ ಹೋಗ್ಬೋದು. ಬಾಬಾ
ಸೀದಾ ಇಲ್ಲಿ ಒಳಗಡೆ ಹೋದ್ರೆ ನೀನು ಅಲ್ಲೇ ಹೇಳ್ಬೇಕು ತಾನೆ ಕುಡಿಬೋದಾಗಿತ್ತು. ನಾನು ನೋಡ್ಕೊಂಡೆ ಬರ್ತಾಯಿದ್ದೆ, ಎಲ್ಲೂ ಕಾಣಲಿಲ್ವಪ್ಪ. ಕಬ್ಬು ಜ್ಯೂಸ್ ಹಾಕಿದ್ರೆ ಸಖತ್ತಾಗಿರೋದು, ತಣ್ಣಗೆ ಕೂಲಾಗಿ. ನಮ್ಮ ಕತೆ ಯಾಕೆ ಹೇಳ್ತೀರಿ ಸ್ನೇಹಿತರೆ? ನಾವು ಸೀದಾ ರೋಡಲ್ಲಿ ಹೋಗಿದ್ರೆ ಆಗೋದು. ಇದು ಯಾವುದೋ ಶಾರ್ಟ್ ಕಟ್ಟು ಅಂತ ಬಂದು ನೋಡಿ, ಇಲ್ಲಿ ಯೂನಿವರ್ಸಿಟಿ ಒಳಗಡೆ ರೈಟ್ ತೊಗೊಂಡು ಬಂದು ಇದು ಸೀದಾ ಬಂದರೆ ಜಯರಾಮ್ ದಾಸು ಬರುತ್ತೆ ನೋಡಿ. ಇದು ಗೇಟ್ ಓಪನ್ ಇತ್ತು, ಅದಕ್ಕೆ ಇವಾಗ ನೋಡಿ ಇಲ್ಲಿ ಬೀಗ ಹಾಕ್ಬಿಟ್ಟವ್ರೆ ಈ ಗೇಟಲ್ಲಿ. ಅದಕ್ಕೆ ಈ ಮೇನ್ ಗೇಟ್ ಮುಚ್ಚಿಬಿಟ್ಟವ್ರೆ. ಆ ಕಡೆ ಗೇಟ್ ಓಪನ್ ಇತ್ತು ನೋಡಿ, ಆ ಕಡೆ ಆ ನಾಯಿ ಬತ್ತು ನೋಡಿ. ಆ ಕಡೆ ಗೇಟ್ ಓಪನ್ ಇತ್ತು, ಅದನ್ನೂ ಲಾಕ್ ಮಾಡ್ಬಿಟ್ಟವ್ರೆ. ಮೇಲ್ಗಡೆ ಬೇರೆ ಒಂದು ದೊಡ್ಡದೊಂದು ಕ್ಯಾಮ್ರಾ ಹಾಕ್ಬಿಟ್ಟವ್ರೆ ಆಯ್ತಾ. ನಾವು ಇವಾಗ ಹೆಂಗಾಗದೆ ಅಂದ್ರೆ ಪರಿಸ್ಥಿತಿ, 8 ಕಿಲೋಮೀಟ್ರಲ್ಲಿ 7 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ಇನ್ನು 1 ಕಿಲೋಮೀಟ್ರು ಕರೆಕ್ಟಾಗಿ ರೋಡ್ ದಾಟಿ ಹಿಂಗೆ ಹೋದ್ರೆ, ಗೇಟ್ ದಾಟಿ ಹಿಂಗೆ ಹೋದ್ರೆ ಜಯರಾಮ್ ದಾಸ್ ರೈಲ್ವೆ ಗೇಟ್ ಐತಲ್ಲ, ಅಲ್ಲಿಗೆ ಹೋಗುತ್ತೆ. ಒಟ್ಟು ಗೇಟ್ ಹಾಕ್ಬಿಟ್ಟವ್ರೆ. ಇವನೇನೋ ಹತ್ತುತ್ತವನೆ. ಗೇಟು ಕ್ಲೋಸ್ ಮಾಡಿರ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬರೋದು ಬಂದ್ಬಿಟ್ಟಿದ್ದೀವಿ, ನೆಕ್ಸ್ಟ್ ಟೈಮ್ ಬರೋಲ್ಲ. ಇದೊಂದು ಸಲ ದಯವಿಟ್ಟು ಗೇಟ್ನಾಗ್ದು ಹೋಯ್ತೀವಿ. ಬಾಹುಬಲಿ ಅನ್ಕೊಂಬಿಟ್ಟು ಆಡ್ಕೊ. ನಾರಾಯಣ ಸ್ವಾಮಿ ಅಪರೂಪಕ್ಕೆ ಒಂದು ಸಾಹಸ ಮಾಡ್ತಿದ್ದಾರೆ. ನನ್ನ ಜೀವನದಲ್ಲಿ ಈ ಥರ ಸಾಹಸ ಮಾಡಿಲ್ಲ. ಅಯ್ಯೋ ಅವಾಗೆಲ್ಲ ಕರೆಂಟ್ ಬಾವಿನಾಗ್ದ ಅಭ್ಯಾಸ, ಇವಾಗ ನೋಡಿದ್ರೆ ಗೇಟ್ ಬೇರೆ ಹಾರ್ತಾವ್ರೆ. ಈ ಕಡೆ ಗೇಟು ಓಪನ್ ಇತ್ತು, ಲಾಸ್ಟ್ ಗೇಟ್ ಆಯ್ತಲ್ಲ ಅದು ಓಪನ್ ಬಿಟ್ಟಿದ್ರು. ಬಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟವ್ರೆ, ಓಪನ್ ಇಲ್ಲ. ಹಾಗಾಗಿ ನೆಗ್ದಿದ್ದೀವಿ. ಬನ್ನಿ ಸೀದಾ ಹಿಂಗೆ ಲೆಫ್ಟ್ ತೊಗೊಂಡು ಹೋದರೆ ಬಂತು ಏರಿಯಾ. ಅಯ್ಯಪ್ಪ ಸ್ನೇಹಿತರೆ, ಟೈಮ್ ನೋಡಿ 4-5 ಗಂಟೆ ಆಗೋಯ್ತು. ಯಪ್ಪ ಎಷ್ಟು ಗಂಟೆ, ಹೆಚ್ಚು ಕಡಿಮೆ 2:30ಗೇನೋ ಬಿಟ್ಟಿದ್ದು ನಾವು. ಅಲ್ಲಿಂದ ನಡ್ಕೊಂಬರೋಷ್ಟು 5 ಗಂಟೆ ಆಗೈತೆ. ಬೈಕಲ್ಲಿ ಅಪ್ಪಾಜಿ ಅಂತ ಕೇಳ್ತಾವೆ ನಮ್ಮ ಹೋಯ್ತಾ. ಅದಕ್ಕೆ ಹೇಳ್ತಾ ಇದ್ದೆ ಸ್ನೇಹಿತರೆ, ಪೊಲೀಸ್ನವ್ರು ಹಿಡ್ಕೊಂಡಿದ್ರಲ್ಲ ಅಲ್ಲಿ, ಹೆಲ್ಮೆಟ್ ಹಾಕಿತ್ತಿಲ್ಲ ಅಂತ. ಸ್ಟೇಷನಲ್ಲಿ ಗಾಡಿ ಬಿಟ್ಟು ಬಂದಿದ್ದೀವಿ. ಅದಕ್ಕೆ ಇವರು ಏನು ಹೇಳ್ತಾರೆ ನೋಡೋಣ ಅಂತ. ಒಳಗಡೆ ಯೂನಿವರ್ಸಿಟಿ ಒಳಗಡೆ ಹೋಗೋಣ ಅಂತ ಹೋದೋ. ಸ್ವಾಮಿ ಹಾಕಿರಲಿಲ್ಲ, ನಾನು ಹಾಕಿರ್ಲಿಲ್ವಾ, ನಮ್ಗೆ ಗೊತ್ತಿಲ್ಲ. ಹಿಂಗೆ ಹೋಗಿ ತಿರ್ಕೊಂಡು ಅಲ್ಲೇ ಇದ್ರು ಪೊಲೀಸ್ನವರು. ಸೀರಿಯಸ್ ಆಗಿ ನಿಜ. ಗಾಡಿ ಎಲ್ಲ ಐತೆ ಅಲ್ಲಿ, ಬೈಕ್ ಈಗ ನೋಡಪ್ಪ. ಓಲಿ ಅಲ್ಲಿ ಬೈಕ್ ಅಲ್ಲಿ ಕೀ ಐತಲ್ಲ ನೋಡಿ, ಬೈಕಲ್ಲಿ ಕೀ ಇರ್ಬೇಕಾನೆ. ಬೈಕಿನ ಕೀ ಇರ್ಬೇಕಾನೆ. ನಮ್ ಕಷ್ಟ ನಮ್ಗೆ, ಇವರು ಪ್ರಾಮಿಸ್ ಮಾಡ್ಬೇಕಂತ. ಕೇಳು, ಫೋನ್ ಮಾಡಿ. ಇವಾಗ ಅಲ್ಲಿಂದ 8 ಕಿಲೋಮೀಟರ್ ನಡ್ಕೊಂಬಂದೆ. ಕೈ ಕಾಲೆಲ್ಲ ಒಸಿ ನೋಯ್ತಾ ಇಲ್ಲ. ಇದೆಲ್ಲ ನೋವು ಬಂದ್ಬಿಟ್ಟವೆ, ಪಾದ ಎಲ್ಲವ. ಇರ್ಲಿ ಬಾರಿ, ಸ್ಟೇಷನ್ ಅಲ್ಲಿ ಇರ್ಲಿ, ಬಾ ಇರ್ಲಿ ಬಿಡು ಸ್ನೇಹಿತರೆ, ಅಲ್ಲೇ ಇರ್ಲಿ. ಕೊಬ್ಬು ಜಾಸ್ತಿ ನನ್ನ ಗಂಡನಿಗೆ. ಬೇರೆಯವ್ರ ಕೆಲ್ಸಕ್ಕೋಸ್ಕರ ಓಡಾಡಿ ನಮ್ ಗಾಡಿ. ಬೇರೆಯವ್ರ ಕೆಲಸ ಏನ್ ಮಾಡೋದು ಇವಾಗ? ಕೈಯೆಲ್ಲ ನೋಯ್ತಾ ಐತಿ. ಏನ್ ಮಾಡೋದೆ? ಗಾಡಿಗೆ ಸ್ಟೇಷನ್ ನಿಂತದಕ್ಕೆಲ್ಲ ಗಾಡಿ ಇರ್ಲಿ ಬಿಡು, ಇಲ್ಲೇ ಇದ್ಬಿಟ್ಟೆ ಗಾಡಿ ಓಡಾಡಿಸ್ಕೆ ಗಾಡಿ ಇರುವಲ್ಲೇ. ಈಗ ಹಬ್ಬಕ್ಕೆ ಬೇರೆ ಹೋಗ್ಬೇಕು ಊರಿಗೆ. ಅದನ್ನೇನ್ ತಗೊಂಡ್ ಹೋಗಲ್ವಲ್ಲ ಬಿಡು ನೀನು. ಇರ್ಲಿ ಅಲ್ಲೇ ಸ್ಟೇಷನ್ ಅಲ್ಲಿ. ಇಲ್ಲಿ ಬಿಸಿಲಲ್ಲಿ ಅಲ್ಲಿ ಏನಾರು ಅವ್ರು ಬಿಚ್ಕೊಂಡ್ರೆ ಏನ್ ಮಾಡೋದು ಹೇಳು? ಬಿಸಿಲಲ್ಲಿ ಒಣಗ ಬದಲು ಅಲ್ಲೇ ಸ್ಟೇಷನ್ ಅಲ್ಲಿ ಇರ್ಲಿ. ನೋಡಿ ನಾನು ಬೈಕು ಸ್ಟೇಷನ್ ಹೊಂಟೋಯ್ತಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ರೆ ಅಲ್ಲೇ ಇರ್ಲಿ ಅಂತೆ. ಟೆನ್ಷನ್ ಬೈಕ್ ಹೊಂಟೋಯ್ತು ನಿಂದು. ಏನ್ ಮಾಡುತ್ತೆ ಚಿನಿ? ಫ್ಯಾನ್ ಹಾಕಿಲಿ, ಸೆಕೆ ಜಾಸ್ತಿ ಐತದೆ. ನಡ್ಕೊಂಬಂದಿರೋದು ಕಲ್ಕು ಒಳ್ಳೆ. ಜಿಮ್ ಮಾಡಿದ್ರೆ ಇಷ್ಟೊಂದು ಬೆವ್ರು ಬರಲ್ಲ ಆ ಥರ. ಆಲ್ರೆಡಿ ಸ್ಲಿಮ್ಮೇ ಆಗೋದೆ ನೋಡಿ. 8 ಕಿಲೋಮೀಟರ್ ನಡ್ಕೊಂಬಂದಿದ್ದಕ್ಕೆ ಸಣ್ಣ ಆಗೋದೆ. ಸ್ವಾಮಿ, ಯಾಕಪ್ಪ ನಮ್ಗೆ ಹಿಂಸೆ ಕೊಡ್ತಾ ಇದ್ದೀ? ನನ್ ಗಾಡಿ ವಾಪಸ್ ಬರೋಕ್ ಮಾಡಪ್ಪ. ರಾಘವೇಂದ್ರ ಸ್ವಾಮಿ, ನನ್ನ ಅಪ್ಪ ನೀನೇ ಕಾಪಾಡ್ಬೇಕಪ್ಪ, ನೀನೇ ದಾರಿ ತೋರಿಸ್ಬೇಕು ನಮ್ಗೆ. ನನಗೂ ಬೇಜಾರಾಗ್ತಾ ಇದೆ. ಸೀರಿಯಸ್ ಹೇಳಪ್ಪ. ಇವಾಗ ಸ್ಟೇಷನಲ್ಲಿ ಐತೆ ಬೈಕು, ನಿನ್ಗೆ ಹೆಂಗೆ ಅನಿಸ್ತೈತಿ ಇವಾಗ? ನನ್ಗೇನು ಬೇಜಾರಿಲ್ಲ. ನೀನ್ ಮಾಡಿದ ತಪ್ಪಿಗೆ ಅವ್ರು ತಗೊಂಡವ್ರೆ, ಹೋಗಿ ದುಡ್ಡು ಕಟ್ಟಿ ಎತ್ಕೊಂಬ ಅಷ್ಟೇ. ಹೌದಾ? ಬೇಜಾರು, ಅದ್ರಲ್ಲಿ ಬೇಜಾರೇನಿದೆ? ನೀನ್ ಮಾಡು ಏನು ಮಾರುಂಡು ಮಾರಾಯ, ಮಾಡಿದವನು ಮಾರಾಯ. ಮಾಡಿದ್ಯಾ, ಅನುಭವಿಸಿ. ಇವಾಗ ಎತ್ಕೊಂಬ. ಎಲ್ಲ ನೋಯ್ತೈತಿ ಸ್ನೇಹಿತರೆ. ಕಾಲು ಮೊದಲೇ ಇದು ನಂದು ಕಾಲಲ್ಲಿ ಹತ್ರ ಬನ್ನಿ.
ಇಲ್ಲಿಂದ ಹಿಂಗೊಂದು ರಾಡದೆ, ಇಲ್ಲೊಂದು ರಾಡದೆ, ಇಲ್ಲಿಂದ ಇಲ್ಲಿ ಗಂಟ ಇಲ್ಲೊಂದು 2 ರಾಡ್ ಹಾಕವ್ರೆ ಕಾಲಲ್ಲಿ. ಮೊದಲೇ ಡ್ಯಾಮೇಜ್ ಕಾಲು ನಂದು. ಆ ಕಾಲಲ್ಲಿ 8 ಕಿಲೋಮೀಟರ್ ನಡೆದ್ಬಿಟ್ಟು ನಮ್ಮ ಸಲಿ ಆಯ್ತಾ ಇಲ್ಲ ಅಂದ್ರೆ ಆಯ್ತಾ ಇಲ್ಲ. ಹೆವಿ ಪೈನ್ ಐತೆ ಕಾಲು ಎಲ್ಲ ನಡೆದಿರ್ಲಿಲ್ಲ ಸ್ನೇಹಿತರೆ. ಅದುವೇ ನಾನು ಕಾಲು ಲೇಟ್ ಆದಾಗಿಲ್ಲ ಒಂದಿನೂ ನಡೆದಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಡೆದಿದ್ದಲ್ವ, ಅಲ್ಲಿ ರಾಡ್ ಐತೆ ನನ್ನ ಕಾಲು, ಹಂಗಾಗಿ ಸ್ವಲ್ಪ ಜಾಸ್ತಿ ಪೇನ್ ಐತೈತಿ. ಇದೆಲ್ಲ ನೋವು ಬಂದ್ಬಿಡೈತೆ, 2 ತಾವು ಕೂತ್ಕೊಂಡು ಬಂದಿದ್ವಿ. ಆದರೂ The next day. ಈ 2 ದಿನ ಟೈಮ್ ಕೊಟ್ಟಿದ್ರು. 2 ದಿನ ಆದಮೇಲೆ ಬಂದಿದ್ದೀನಿ. ನೋಡಿ ಈ ಕಂಡೀಷನಲ್ಲಿ ಐತೆ. ಹ್ಯಾಂಡ್ಲೆಲ್ಲ ಬಿಚ್ಚಿದ್ದಾರೆ, ಬಿಚ್ಚು ಪ್ಲೇಟೆಲ್ಲ ತೊಗೊಂಡೋಗಿದ್ದಾರಂತೆ ಲೇತ್ಗೆ. ಡ್ರಿಲ್ಲೆಲ್ಲ ಹಾಕಿ ಅದೇನೋ ಮಾಡಬೇಕು, ಮೋಲ್ಡಿಂಗ್ ಎಲ್ಲ ಮಾಡಬೇಕು ಅಂತೇಳಿ ಅಲ್ಲಿ ಕೊಟ್ಟಿದ್ದಾರಂತೆ. ಬಂದಿಲ್ಲ ಅದನ್ನು. ಸೊ ರಿಮೂವ್ ಮಾಡಿ ಇಷ್ಟು ಬಿಟ್ಟಿದ್ದಾರೆ. ಪ್ಲೇಟ್ ಬಂದಮೇಲೆ ಫಿಟ್ಟಿಂಗ್ ಮಾಡಬೇಕು ಹ್ಯಾಂಡ್ಲು. ಇನ್ನೂ ಕೆಲಸ ಆಗಿಲ್ಲ, ನಾಳೆ ಅಂತ ಹೇಳ್ತಾಯಿದ್ದಾರೆ. ನೋಡೋಣ ಯಾವಾಗ ಮಾಡ್ತಾರೆ. ಮಾಡಲಿ, ನಮಗೇನು ಅರ್ಜೆಂಟ್ ಇಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೇ ಈ ಕಂಡೀಷನಲ್ಲಿ ಐತೆ ನೋಡಿ. ಏನೋ ಸಾಹಸ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಚೆನ್ನಾಗಿರೋ ಹ್ಯಾಂಡ್ಲ ಬಿಚ್ಚಾಕ್ಸ್ಬಿಟ್ಟು ಯಾವುದೋ ಹ್ಯಾಂಡ್ಲ್ ಹಾಕ್ಸೋಣ ಅಂತ ನನಗೊಂದು ಐಡಿಯಾ ಬಂತು. ಹಾಕ್ಸ್ತಾಯಿದ್ದೀನಿ, ಲಾಂಗ್ ಡ್ರೈವ್ ಮಾಡೋಣ ಅಂತ. ಯಾವ ಥರ ಬರುತ್ತೋ ಏನೋ ಗೊತ್ತಿಲ್ಲ. ಕೆಲಸ ಎಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀನಿ ಅಂತೆ. ಸದ್ಯಕ್ಕೆ ಬನ್ನಿ, ಇನ್ನೂ ಕೆಲಸ ಆಗಿಲ್ಲ, ಇನ್ನೊಂದು 2 ದಿನ ಬಿಟ್ಟು ಬರೋಣ ಅಂತೆ. The next day. ಅದೇ ಇವಾಗ ನಾವೇಕೆ ಅಂದರೆ ವೀಡಿಯೋಗಳು ಹಾಕ್ತಾ ಇರ್ತೀವಲ್ಲ, ಕೇಳ್ತಾರೆ ಕಮೆಂಟಲ್ಲಿ ಎಲ್ಲಿ ಮಾಡಿಸಿದ್ರಿ ಏನು ಎತ್ತ ಅಂತ ಕೇಳ್ತಾ ಇರ್ತಾರೆ. ಇದಕ್ಕೆ ಓಲು ನೀವೇ ಮುಂಚೆನೇ ಬಂದಿರುತ್ತೆ. ಇವಾಗ ಇದು ಎರಡಕ್ಕೂ ಇವಾಗಲೇ ಮಾಡಿರೋದು. ಇದು ಓಲ್ ಬಿಟ್ರೆ ಇನ್ನೆಲ್ಲ ರೆಡಿ ನಿಮ್ಮದೇ ಇರುತ್ತೆ. ಇದೆಲ್ಲ ಕಪ್ಪುಗಳೆಲ್ಲ ಹೆಂಗಣ ನಿಮ್ಮ ಕಡೆ ಹೆಂಗನ ಎಲ್ಲ ನಮ್ಮ ಹೌದಾ? ವೈಜಿ ಅಂದ್ಬಿಟ್ಟು ಯಾವ್ದು ಈ ಕಡೆ ಫಸ್ಟ್ ಗಾಡಿ 200 ಅದು ಫ್ಯಾಕ್ಟರಿ ಗಾಡಿ, ಅದು ಫ್ಯಾಕ್ಟರಿ ಗಾಡಿ. ಇದು ಬಿಚ್ಚಾಕಿರೋ 54 ಅಂತ ಇದೆಯಲ್ಲ, ಅದು ರೆಡ್ ಸೋಡಾ ಗಾಡಿ. ಇಂಜಿನ್ ರೆಡಿ ಆಗಿದೆ, ಇಂಜಿನ್ ರೆಡಿ ಆಗಿದೆ. ಅಲ್ಲಣ್ಣ, ಈಗ ರೇಸ್ ಅಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ? ರೈಡಿಂಗ್ ಕೊಡೋದಷ್ಟೇ, ನಮ್ಮ ಕಡೆನೇ ರೈಡರ್ಸ್ ಇದ್ದಾರೆ. ಅವ್ರು ಮಾಡಿದಾರ? ಅವರು ಓನರ್, ಅವ್ರು ಮಾಡಿದಾರ? ಅವರೇ ಓನರ್, ಅವರೇ ಬಂದು ಅವ್ರ ಮ್ಯಾಪ್ ಅಲ್ಲೆಲ್ಲ ಫೋಟೋ ನೋಡಿದೆ ಅಣ್ಣ. ಅವರೇ ಬಂದ್ಬಿಟ್ಟು ಗಾಡಿಗಳು ರೆಡಿ ಮಾಡಿಕೊಡೋದು, ಅವರೇನೆ ಬಿಲ್ಡ್ ಮಾಡಿಕೊಡೋದು. ಹೌದಾ? ಬಟ್ ಅವ್ರು ಓಡಿಸಲ್ಲ, ನಾವು ಓಡಿಸಲ್ಲ. ನಮ್ಮ ಕಡೆನೇ ರೈಡರ್ಸ್ ಇದ್ದಾರೆ. ರೇಸ್ ಏನು ಮಾಡಿಲ್ಲ, ರೈಡಿಂಗ್ ನಾವು ಯಾವ್ದು ಮಾಡಲ್ಲ, ನಮ್ಮ ಕಡೆ ರೈಡರ್ಸ್ ಇದ್ದಾರೆ. ಚಾಂಪಿಯನ್ಶಿಪ್ ಗಾಡಿಗಳು ನಿಮ್ಗೆ ಹೆಂಗ್ ಬೇಕು ಅವ್ರಿಗೆ ಹೆಂಗ್ ಬೇಕು ಕಸ್ಟಮರ್ಗೆ ಹೆಂಗ್ ಬೇಕೋ ಆ ತರ ಮಾಡ್ಕೊಡ್ತೀವಿ. ರೈಡರ್ಸ್ ಹೆಂಗ್ ಬೇಕೋ ಆ ತರ ಮಾಡ್ಕೊಡ್ತೀವಿ. The next day. ನೋಡಿ ಸ್ನೇಹಿತರೆ, ಹ್ಯಾಂಡ್ಲು ನಿಮಗೆ ಅಲ್ಲಿ ಕೆಲಸ ಮಾಡಿಸ್ಕೊಂಡು ನೆನ್ನೆ ನೈಟ್ ಆಗೋಗಿತ್ತು, ಲೇಟ್ ಆಗಿತ್ತು, ಹಂಗಾಗಿ ಏನೂ ತೋರ್ಸೋಕ್ಕಾಗಿರಲಿಲ್ಲ. ಸೀದಾ ಮನೆಗೆ ಎತ್ಕೊಂಡು ಬಂದಿದ್ದೆ. ನೋಡಿ ಇವಾಗ ತೋರಿಸ್ತೀನಿ. ಈ ಥರ ಬಂದಿದೆ, ಈ ಥರ ಕಾಣಿಸುತ್ತೆ ನೋಡಿ ನಿಮಗೆ. ಏನಪ್ಪ ಅಂದರೆ ಜಾಸ್ತಿ ವೈಡ್ ಆಯಿತು ಅನಿಸುತ್ತೆ, ಬಟ್ ಚೆನ್ನಾಗೈತೆ ಹ್ಯಾಂಡ್ಲು. ಸ್ವಲ್ಪ ಹೈಟ್ ಬಂದೈತೆ ನೋಡಿ, ನಿಮ್ಗೆ ಕಾಣಿಸ್ಬೋದು. ಇಷ್ಟು ಹೈಟ್ ಬಂದೈತೆ. ಇದೊಂದು ಸ್ವಿಚ್ಚು ಇಲ್ಲಿಂದ ಎಟಗಲ್ಲ, ಇದನ್ನು ಬಿಚ್ಚಿ ಇಲ್ಲಿಗೆ ಹಾಕ್ಕೊಬೇಕು. ಇಲ್ಲಿ ಜಾಗ ಐತೆ ನೋಡಿ, ಇಲ್ಲಿಗೆ ಹಾಕ್ಕೊಬೇಕು. ಇಲ್ಲಿಗೆ ಬಂದರೆ ಕರೆಕ್ಟಾಗಿ ಬರುತ್ತೆ. ಅದು ಬಿಟ್ಟರೆ ಏನಪ್ಪ ನಾನು ಮೇಯ್ನ್ ಹಾಕ್ಸಿದ ಅಂದರೆ ಹ್ಯಾಂಡ್ಲು ಮೌಂಟಿಂಗೆ. ಒಂದು ಮೊಬೈಲ್ ಚಾರ್ಜರೇ ಆಗ್ಬೋದು, ಮೊಬೈಲ್ ಹೋಲ್ಡ್ರೇ ಆಗಿರ್ಬೋದು, ಏನೇ ಒಂದು ಮೌಂಟ್ ಮಾಡ್ಕೊತೀನಿ ಅಂತಂದ್ರೂ ಸಖತ್ ಈಸಿಯಾಗಿರುತ್ತೆ. ಹಾಗಾಗಿ ಸಿಂಗಲ್ ಬಾರ್ ಹಾಕ್ಸ್ದೆ.
ಫ್ರಂಟಿಂದ ನೋಡಿದ್ರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ನಾರ್ಮಲ್ ಹ್ಯಾಂಡ್ಲ್ ಬಾರ್ ಏನಿದೆ ಅಷ್ಟೇ ಬರುತ್ತೆ, ಬಟ್ ಒಂದು 2-3 ಇಂಚು ಸ್ವಲ್ಪ ಆಚೆ ಬರುತ್ತೆ. ಈ ಥರ ಬಂದಿದೆ. ಇನ್ನು ರೈಡ್ ಎಕ್ಸ್ಪೀರಿಯೆನ್ಸು ನಾಳೆ ಊರಿಗೆ ಹೋಗಬೇಕು. ಒಂದು 200 ಕಿಲೋಮೀಟ್ರ್ ಅಂದ್ಕೊಳ್ಳಿ. 200 ಕಿಲೋಮೀಟ್ರ್ ಊರಿಗೆ ಹೋದರೆ ಇದ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಗೊತ್ತಾಗುತ್ತೆ. ಓಕೆನಾ? ಹ್ಯಾಂಡ್ಲ್ ಬಾರ್ ಫಿಟ್ಟಿಂಗು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಇದ್ರ ಎಕ್ಸ್ಪೀರಿಯೆನ್ಸ್ ಬೇಕು ಅಂತಂದರೆ ನಾಳೆ ಊರಿಗೆ ಹೋಗ್ತೀನಿ, ಆವಾಗ ತಿಳಿಸ್ಕೊಡ್ತೀನಿ. ಕೆಲಸ ಅಂತೂ ಚೆನ್ನಾಗಿ ಬಂದಿದೆ. ವೈಬ್ರೇಷನ್ ಏನೂ ಇಲ್ಲ. ನೆನ್ನೆ ಬಂದೆ ಮನೆಯವರಿಗೆ ಬಂದು ಇವತ್ತೆಲ್ಲ ಹೋಗ್ಬೇಕಾಯಿತು. ಇಲ್ಲೇ ಸಿಟಿ ಒಳಗಡೆ ಒಂದು 10 ಕಿಲೋಮೀಟ್ರ್ ಅಷ್ಟೇ ಲೋಕಲ್ಲು. ಹಂಗಾಗಿ ಏನೋ ಎಕ್ಸ್ಪೀರಿಯೆನ್ಸು ಇವಾಗ ಹೇಳೋಕ್ಕಾಗಲ್ಲ. ನಾಳೆ ಊರಿಗೆ ಹೋದರೆ ಅಷ್ಟರಲ್ಲಿ ನಾಳೆ ಗೊತ್ತಾಗುತ್ತೆ. ಒಂದು 200 ಕಿಲೋಮೀಟ್ರ್ ಅಲ್ವಾ ಊರು, ಅಷ್ಟರಲ್ಲಿ ಏನೇ ಇದ್ರೂ ಇದು ಯೂಸ್ ಇದೆಯಾ ಯೂಸ್ ಇಲ್ವಾ ಅಂತ ನಾನು ನಿಮಗೆ ನಾಳೆ ಊರಿಗೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ, ಅಥವಾ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಹ್ಯಾಂಡ್ಲ್ ಬಾರ್ದು ಇಷ್ಟನೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಈಗ ನಂತೆ. ಬೈ ಬಾಯ್, ಟಾಟಾ, ಸಿ ಯು.